ಮಕ್ಕಳೇ, ಇನ್ನೇನು ಕಾಮೆಡ್ಗೆ ರಿಸಲ್ಟ್ ಕೂಡ ಬಂತು. ಈಗ ಎಲ್ಲರ ತಲೆಯಲ್ಲಿ ಓಡ್ತಿರೋದೇನಪ್ಪ ಅಂದರೆ, ನಾನು ಆಸೆ ಪಟ್ಟಂಥ ಕಾಲೇಜಲ್ಲಿ ನನಗೆ ಇಷ್ಟ ಆಗಿರೋ ಬ್ರ್ಯಾಂಚ್ ಸಿಗುತ್ತಾ ಅಂತ ಅಲ್ವಾ? ಸೊ ಮಕ್ಕಳೇ, ನಿಮ್ಮ ರ್ಯಾಂಕಿಂಗ್ ಏನಾದರೂ ಕಾಮೆಡ್ಗೆ ರಿಸಲ್ಟಲ್ಲಿ ನಿಮ್ಮ ರ್ಯಾಂಕಿಂಗ್ ಏನಾದರೂ ಬಿಲೋ 5000 ಇತ್ತು ಅಂತ ಅಂದರೆ ಖಂಡಿತ RV ಆಗಿರಬಹುದು, BMS ಆಗಿರಬಹುದು, MS ರಾಮಯ್ಯ ಅಂಥ ಕಾಲೇಜಸ್ಗಳಲ್ಲಿ CS, ECE, IS ಬ್ರ್ಯಾಂಚಸ್ಗಳನ್ನು ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ನಿಮ್ಮ ರ್ಯಾಂಕಿಂಗ್ ಏನಾದರೂ 5000ಗಿಂತ ಜಾಸ್ತಿ ಬಟ್ 15000 ಒಳಗಡೆ ಏನಾದರೂ ಇತ್ತು ಅಂದರೆ ದಯಾನಂದ್ ಸಾಗರ್ ಆಗಿರಬಹುದು, ಇಲ್ಲ ಅಂದರೆ NIE ಮೈಸೂರು ಏನಿದೆಲ್ಲ ಇಂಥ ಕಾಲೇಜಸ್ಗಳು ಅಂದರೆ ಗುಡ್ ಕಾಲೇಜಸ್ಗಳು ನಿಮಗೆ ಸಿಗುತ್ತೆ. ಒಂದು ವೇಳೆ ನಿಮ್ಮ ರ್ಯಾಂಕಿಂಗ್ ಏನಾದರೂ ಮೋರ್ ದೆನ್ 15000 ಬಟ್ ಬಿಲೋ 30000 ಇತ್ತು ಅಂತಾದರೆ ನಿಮಗೆ ಮಿಡ್ ಟೈರ್ ಕಾಲೇಜಸ್ಗಳು, ಬೆಂಗಳೂರಲ್ಲಿ ಇರುವಂಥ ಮಿಡ್ ಟೈರ್ ಕಾಲೇಜಸ್ಗಳನ್ನು ನೀವು ಆರಾಮಾಗಿ ಸೆಲೆಕ್ಟ್ ಮಾಡಬಹುದು. ಮೋರ್ ದೆನ್ 30+ ಇತ್ತು ಅಂದರೆ ನಿಮ್ಮ ರ್ಯಾಂಕಿಂಗ್ 30000+ ಇತ್ತು ಅಂದರೆ ನಿಮ್ಮ ಒಂದು ಚಾಯ್ಸಸ್ ಏನಾಗುತ್ತೆ, ಸ್ವಲ್ಪ ಸಡಿಲ ಆಗುತ್ತೆ. ಅಂದರೆ ನಿಮಗೆ ಗೊತ್ತೇ ಇದೆ, ರ್ಯಾಂಕಿಂಗ್ ಹೆಚ್ಚಾದಷ್ಟು ನಾವು ಈ ಒಂದು ಕಾಲೇಜಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಠಿಣ ಆಗುತ್ತೆ. ಬಟ್ ಎನಿವೇ ಕಾಲೇಜಸ್ಗಳು ನಿಮಗೆ ಸಿಗುತ್ತೆ. ಡೋಂಟ್ ವರಿ, ಆಲ್ ದ ಬೆಸ್ಟ್.